ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಈ ಭಾನುವಾರ ವಿಶೇಷ ಸೌಲಭ್ಯ ಲಭ್ಯವಾಗಲಿದೆ. ಸಾಮಾನ್ಯವಾಗಿ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಮೆಟ್ರೋ ಸೇವೆ ಆರಂಭವಾಗುತ್ತದೆ. ಆದ್ರೆ ಈ ಬಾರಿ ರಾಜ್ಯ ಮಟ್ಟದ ಪೊಲೀಸ್ ರನ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸೇವೆಯನ್ನು ಬೆಳಿಗ್ಗೆ 5 ಗಂಟೆಗೆ ಆರಂಭಿಸಲು ನಿರ್ಧರಿಸಲಾಗಿದೆ. ಶಾಂತಿನಗರದಿಂದ ವಿವಿಧ ಮಾರ್ಗಗಳಲ್ಲಿ ಪ್ರಯಾಣಿಸುವವರಿಗೆ ಇದು ದೊಡ್ಡ ಸಹಾಯವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಸುಲಭವಾಗಿ ತಲುಪಲು ಈ ಕ್ರಮ ಕೈಗೊಳ್ಳಲಾಗಿದೆ. ಮೆಟ್ರೋ ನಿಗಮದಿಂದ ಬಂದಿರುವ ಈ ನಿರ್ಧಾರ ಪ್ರಯಾಣಿಕರಿಗೆ ನಿಜಕ್ಕೂ ಸಂತಸದ ಸುದ್ದಿಯಾಗಿದೆ. ಮಾರ್ಚ್ 2ರಿಂದ ಪ್ರತಿಭಟನೆಗೆ ಕರೆ ನೀಡಿದ್ದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಸಚಿವರನ್ನು ಭೇಟಿ ಮಾಡಿ ಬೇಡಿಕೆಗಳ ಬಗ್ಗೆ ಮನವಿ ಸಲ್ಲಿಸಿದ ನಂತರ ಪ್ರತಿಭಟನೆ ಮುಂದೂಡಲು ತೀರ್ಮಾನಿಸಿದೆ. ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಉಳಿದ ಬಾಕಿ ಮೊತ್ತ ಹಾಗೂ 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಕುರಿತು ಚರ್ಚಿಸಲು ಕೆಎಸ್ಆರ್ಟಿಸಿ ಎಂಡಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುವಂತೆ ಮನವಿ ಮಾಡಲಾಗಿದೆ. ಸಾರಿಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾರ್ಚ್ 2, 2026ರಂದು ಮಧ್ಯಾಹ್ನ ಸಭೆ ನಿಗದಿಪಡಿಸುವುದರಿಂದ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಧರಣಿ ಸತ್ಯಾಗ್ರಹವನ್ನು ಮುಂದೂಡಿಕೆ ಮಾಡಲಾಗಿದೆ. ಜಂಟಿ ಕ್ರಿಯಾ ಸಮಿತಿ ನೌಕರರಿಗೆ ಈ ಬದಲಾವಣೆಯನ್ನು ಗಮನಿಸಿ ಸಹಕರಿಸುವಂತೆ ವಿನಂತಿಸಲಾಗಿದೆ. ಇನ್ನು ಬೆಂಗಳೂರು ಹೊರವಲಯದ ಬಳಗೆರೆಯಲ್ಲಿ ನಡೆದ ಘಟನೆ ಜನರಲ್ಲಿ ಆಕ್ರೋಶ ಮೂಡಿಸಿದೆ. ಬೈಕ್ ಸವಾರನು ತಿರುವು ಪಡೆಯುವಾಗ ಸಣ್ಣ ಕಿರಿಕ್ ಜಗಳ ಉಂಟಾಗಿ ಅದು ತಕ್ಷಣವೇ ಹಲ್ಲೆಗೆ ತಿರುಗಿತು. ಶಾಲಾ ಬಸ್ ಚಾಲಕನು ಬೈಕ್ ಸವಾರನ ಮೇಲೆ ಹೆಲ್ಮೆಟ್ ಬಳಸಿ ಹಲ್ಲೆ ನಡೆಸಿದ ದೃಶ್ಯ ಕಾರೊಂದರ ಡ್ಯಾಶ್ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಈ ಘಟನೆ ರಸ್ತೆ ಸುರಕ್ಷತೆ ಮತ್ತು ಸಾರ್ವಜನಿಕ ಶಿಸ್ತಿನ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಬೆಳಗಾವಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ಕಮಲಾಕರ್ ಅವರ ಬ್ಯಾಂಕ್ ಖಾತೆಗೆ ಸೈಬರ್ ವಂಚಕರು ಕನ್ನ ಹಾಕಿದ ಘಟನೆ ಬೆಳಕಿಗೆ ಬಂದಿದೆ. ಮೊದಲು ಟ್ರಾಫಿಕ್ ದಂಡ ಕಟ್ಟಲು ಈ ಚಲನ್ ಮೆಸೇಜ್ ಕಳುಹಿಸಿದ ಮೋಸ ಮಾಡಿದ ನಂತರ 1 ವಾರದೊಳಗೆ 2 ಬಾರಿ ಹಣ ಕಡಿತಗೊಂಡು ಒಟ್ಟು 1 ಲಕ್ಷ ರೂಪಾಯಿ ದೋಚಲಾಗಿದೆ. ಈ ಹಣವನ್ನು ಎಸ್ ಬ್ಯಾಂಕ್ನಲ್ಲಿರುವ ಸಂಜಯ್ ಗೌಡ ಎಂಬುವವರ ಸಿಮೆಂಟ್ ಕಂಪನಿ ಖಾತೆಗೆ ವರ್ಗಾಯಿಸಿರುವುದು ಪತ್ತೆಯಾಗಿದೆ. ಈ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರು ಗಾಂಧಿ ಬಜಾರ್ ವ್ಯಾಪಾರಿಗಳಿಗೆ ಕಲರ್ ಕೋಡ್ ವ್ಯವಸ್ಥೆ ಜಾರಿ ಬರಲಿದೆ. ಹೈಕೋರ್ಟ್ ಸೂಚನೆಯಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಪಾದಚಾರಿಗಳಿಗೆ ಪ್ರತ್ಯೇಕ ಕಲರ್ ಮಾರ್ಕಿಂಗ್ ನೀಡಲಾಗಿದೆ. ಹಾಗೆ ಅಂಗಡಿಗಳ ಮುಂದೆ ವ್ಯಾಪಾರಿಗಳ ಕಿತ್ತಾಟಕ್ಕೆ ಪರಿಹಾರವಾಗಿ ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ವ್ಯಾಪಾರ ಮಾಡಲು ಹಾಗೂ ಪಾದಚಾರಿಗಳು ಸುಗಮವಾಗಿ ಸಂಚರಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಗುಂಡೂರಾವ್ ಹೈಕೋರ್ಟ್ ಮೊರೆ ಹೋದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಎಲ್ಲರಿಗೂ ನ್ಯಾಯ ಸಿಗುವಂತೆ ಕಲರ್ ಕೋಡ್ ಜಾರಿ ಮಾಡಲು ಸೂಚನೆ ನೀಡಿದ್ದು ಏಪ್ರಿಲ್ 1ರೊಳಗೆ ಕ್ರಮದ ಮಾಹಿತಿ ಸಲ್ಲಿಸಲು ಆದೇಶಿಸಲಾಗಿದೆ. ಇನ್ನು ಬಿಡಿಎ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ಲೇಔಟ್ಗಳ ಸುಧಾರಣಾ ಶುಲ್ಕ ವಸೂಲು ಮಾಡಲು ನಿರ್ಧರಿಸಿದ್ದು ಇದರಿಂದ ಸುಮಾರು 3,000 ಕೋಟಿ ರೂಪಾಯಿ ಹರಿದು ಬರಲಿದೆ. ಸದ್ಯ ಬಿಡಿಎ ವ್ಯಾಪ್ತಿಯಲ್ಲಿ 22 ಲೇಔಟ್ಗಳಿದ್ದು ಭೂ ಮಾಲೀಕರಿಗೆ ಈಗಾಗಲೇ ನೋಟಿಸ್ ನೀಡಲು ತೀರ್ಮಾನಿಸಲಾಗಿದೆ. ಶುಲ್ಕ ಪಾವತಿಸದಿದ್ದರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದು ಅಥವಾ ಹರಾಜು ಮಾಡುವ ಎಚ್ಚರಿಕೆ ನೀಡಲಾಗಿದೆ. ಪ್ರತಿ ಚದರಡಿಗೆ ನಿಗದಿಪಡಿಸಿದ ಶುಲ್ಕದಲ್ಲಿ ಅರ್ಕಾವತಿ ಲೇಔಟ್ಗೆ 336 ರೂಪಾಯಿ, ಬನಶಂಕರಿ 6ನೇ ಹಂತಕ್ಕೆ 99 ರೂಪಾಯಿ, ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ 74 ರೂಪಾಯಿ, ಜ್ಞಾನಭಾರತಿ ಲೇಔಟ್ಗೆ 73 ರೂಪಾಯಿ, ಜೆಪಿ ನಗರ 9ನೇ ಹಂತಕ್ಕೆ 48 ರೂಪಾಯಿ, ಅಂಜನಾಪುರ ಲೇಔಟ್ಗೆ 37 ರೂಪಾಯಿ ಹಾಗೂ ವಿಶ್ವೇಶ್ವರಯ್ಯ ಲೇಔಟ್ಗೆ 15 ರೂಪಾಯಿ ಶುಲ್ಕ ನಿಗದಿಯಾಗಿದೆ. ಬಿಡಿಎ ಕಾಯ್ದೆ 1976ರ ಪ್ರಕಾರ ಈ ಶುಲ್ಕ ಪಾವತಿಸಲೇಬೇಕಾಗಿದ್ದು ವಿಳಂಬವಾದರೆ ಪ್ರತಿ ತಿಂಗಳು 2% ದಂಡ ವಿಧಿಸಲಾಗುತ್ತದೆ. ಇನ್ನು ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಲಯದಲ್ಲಿ ಆಸ್ತಿ ತೆರಿಗೆ ಬಾಕಿದಾರರ ವಿರುದ್ಧ ಹರಾಜು ಪ್ರಕ್ರಿಯೆ ಮುಂದುವರೆದಿದೆ. ಫೆಬ್ರವರಿ 27ರಂದು ಬೆಳಿಗ್ಗೆ 11 ಗಂಟೆಗೆ ವಲಯ ಕಚೇರಿಯಲ್ಲಿ 50 ಆಸ್ತಿಗಳ ಡಿಸ್ಟ್ರೆಸ್ ಸೇಲ್ ನಡೆಯಲಿದೆ. ಫೆಬ್ರವರಿ 21ರಂದು ನಿಗದಿಯಾಗಿದ್ದ 30 ಆಸ್ತಿಗಳಲ್ಲಿ 13 ಮಂದಿ ಸ್ಥಳದಲ್ಲೇ ಬಾಕಿ ಪಾವತಿಸಿದರೆ ಉಳಿದ 17 ಆಸ್ತಿಗಳ ಜೊತೆಗೆ ಇನ್ನು 33 ಆಸ್ತಿಗಳನ್ನು ಸೇರಿಸಿ ಒಟ್ಟು 50 ಆಸ್ತಿಗಳ ಹರಾಜು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಹರಾಜು ಆರಂಭಕ್ಕೂ ಮುನ್ನ ಬಾಕಿ ಪಾವತಿಸಿದರೆ ಆಸ್ತಿ ಪಟ್ಟಿಯಿಂದ ಕೈಬಿಡಲಾಗುತ್ತದೆ. ಜಿಬಿಎ ಕಾಯ್ದೆ 2025 ಹಾಗೂ ಆಸ್ತಿ ತೆರಿಗೆ ನಿಯಮಾವಳಿ 2024 ಅನ್ವಯ ಈ ಕ್ರಮ ಕೈಗೊಳ್ಳಲಾಗಿದ್ದು ಹೆಚ್ಚಿನ ಮಾಹಿತಿಯನ್ನು ಬೊಮ್ಮನಹಳ್ಳಿ ವಲಯ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ.
ಇನ್ನು ರಾಜ್ಯದ 5 ವಿದ್ಯುತ್ ಕಂಪನಿಗಳು ಗೃಹಜ್ಯೋತಿ ಯೋಜನೆಯ ಹೊರೆ ಹಾಗೂ ನಾನಾ ಕಾರಣಗಳಿಂದ ಭಾರಿ ನಷ್ಟ ಅನುಭವಿಸುತ್ತಿವೆ. 2024-25ನೇ ಸಾಲಿನಲ್ಲಿ ಒಟ್ಟು 8,863 ಕೋಟಿ ನಷ್ಟ ಹಾಗೂ 49,500 ಕೋಟಿ ಸಾಲದ ಸುಳಿಯಲ್ಲಿ ಸಿಲುಕಿರುವ ಈ ಕಂಪನಿಗಳಲ್ಲಿ ಬೆಸ್ಕಾಂ ಮಾತ್ರವೇ 5,476 ಕೋಟಿ ನಷ್ಟ ಹಾಗೂ 22,000 ಕೋಟಿ ಸಾಲ ಮಾಡಿಕೊಂಡಿದೆ. ಹೆಸ್ಕಾಂ 1,500 ಕೋಟಿ, ಚೆಸ್ಕಾಂ 1,030 ಕೋಟಿ, ಜೆಸ್ಕಾಂ 766 ಕೋಟಿ ಹಾಗೂ ಮೆಸ್ಕಾಂ 96 ಕೋಟಿ ನಷ್ಟ ಅನುಭವಿಸಿವೆ. ನಷ್ಟ ಸರಿದೂಗಿಸಲು ವಿದ್ಯುತ್ ದರ ಏರಿಕೆ ಚಿಂತನೆ ನಡೆಯುತ್ತಿದ್ದು, ಎಫ್ಕೆಸಿಸಿಐ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ದರ ಏರಿಕೆ ಸಾಮಾನ್ಯ ಜನರ ಜೊತೆಗೆ ಸಣ್ಣ ಹಾಗೂ ಮಧ್ಯಮ ವರ್ಗದ ಕಾರ್ಖಾನೆಗಳಿಗೆ ದೊಡ್ಡ ಹೊರೆಯಾಗಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಇನ್ನು ಬೆಳಗಾವಿ ನಗರದಲ್ಲಿ ಸಂತ ಸೇವಲಾಲ ಜಯಂತಿ ಮೆರವಣಿಗೆಯ ವೇಳೆ ನಡೆದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಶೋಕ್ ವೃತ್ತದ ಬಳಿ ಘೋಷಣೆ ಹಾಕುತ್ತಿದ್ದ ಬಂಜಾರ ಸಮಾಜದ ವ್ಯಕ್ತಿಯ ಕುರುಳಿಗೆ ಕೈ ಹಾಕಿ ತಳ್ಳಿದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರ ವರ್ತನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆರವಣಿಗೆಗೆ ಆಗಮಿಸುವ ವೇಳೆ ವ್ಯಕ್ತಿಯನ್ನ ಕೈಯಿಂದ ತಳ್ಳಿದ ಡಿಸಿ ಅವರ ಕಾರ್ಯವೈಖರಿ ಸಾರ್ವಜನಿಕರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಘಟನೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ವಿಡಿಯೋ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಿದಾಡುತ್ತಿದೆ. ಇನ್ನು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ನಿರ್ಮಾಣಕ್ಕೆ ದೇಣಿಗೆ ನೀಡುತ್ತಿದ್ದಾರೆ. ಗ್ರಾಮದಲ್ಲಿರುವ 850 ಫಲಾನುಭವಿಗಳಿಂದ ಸುಮಾರು 16 ಲಕ್ಷ ರೂಪಾಯಿ ಸಂಗ್ರಹಿಸುವ ಗುರಿ ಇಟ್ಟುಕೊಂಡಿದ್ದು, ಈಗಾಗಲೇ 2,50,000 ರೂಪಾಯಿ ದೇಣಿಗೆ ನೀಡಲಾಗಿದೆ. 4 ವರ್ಷಗಳಿಂದ ನಡೆಯುತ್ತಿರುವ ದೇವಸ್ಥಾನದ ಕಾಮಗಾರಿ ಹಣದ ಕೊರತೆಯಿಂದ ಸ್ಥಗಿತಗೊಂಡಿದ್ದರು. ಗ್ರಾಮಸ್ಥರು ಈಗಾಗಲೇ 50 ಲಕ್ಷ ರೂಪಾಯಿ ವ್ಯಯ ಮಾಡಿದ್ದಾರೆ. ಇನ್ನು